हरि ओम। व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः। नारायणाय परिपूर्ण गुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ಪಾಠದಲ್ಲಿ ನಾವು ನೋಡಿದಂತೆ ರಾಮದೇವರು ಸುಗ್ರೀವನ ಸ್ನೇಹವನ್ನು ಮಾಡಿ ಅವನಿಗೆ ಬಂದಂತಹ ಒಂದು ಸಂಕಷ್ಟ, ಅವನ ಅಣ್ಣನೇ ಆದಂತಹ ವಾಲಿ ಪತ್ನಿಯನ್ನ, ಸುಗ್ರೀವನ ಪತ್ನಿಯನ್ನ, ರುಮೆಯನ್ನ ಅಪಹಾರ ಮಾಡಿರ್ತಾನೆ. ಹಾಗಾಗಿ ಅವನಿಗೆ ಶಿಕ್ಷೆ ಕೊಡಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ರಾಮದೇವರು ವಾಲಿಯ ಸಂಹಾರವನ್ನು ಮಾಡ್ತಾರೆ. ವಾಲಿ ಇನ್ನು ಜೀವ ಉಳಿದಿರುತ್ತೆ. ಆ ಸಂದರ್ಭದಲ್ಲಿ ಸ್ವತಃ ರಾಮದೇವರೇ ಕೇಳ್ತಾರೆ, ನೀನು ಒಂದು ವೇಳೆ ಬದುಕಬೇಕು ಅಂತ ಇಚ್ಛಿಸ್ತೀಯ ಅಂತ ಆದ್ರೆ ನಾನು ಬದುಕಿಸ್ತೇನೆ ಅಂತ. ಆವಾಗ ವಾಲಿ ಹೇಳ್ತಾನೆ, ಕೋನಾಮ ನೇಚ್ಛತಿ ಮೃತಿಂ ಪುರುಷೋತ್ತಮೇತಿ ಅಂತ. ನಿನ್ನ ಎದುರುಗಡೆ ಸಾಯುವಂತಹ ಭಾಗ್ಯ ಬಂದರೆ ಯಾರು ತಾನೇ ಬಿಡ್ತಾರೆ? ಅವಶ್ಯವಾಗಿ ನಾನು ಬದುಕೋದು ಬೇಡ, ನಿನ್ನ ಮುಂದೆನೇ ನಾನು ಪ್ರಾಣತ್ಯಾಗವನ್ನು ಮಾಡ್ತೇನೆ, ನನಗೆ ಅನುಗ್ರಹವನ್ನು ಮಾಡುವಂತ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ತನ್ನ ಪ್ರಾಣತ್ಯಾಗವನ್ನು ಮಾಡ್ತಾನೆ ಅಂತ. ಇಷ್ಟು ಅಂಶಗಳನ್ನು ನಾವು ನಿನ್ನೆ ಕೇಳಿದ್ದೇವೆ. ಇಂದಿನಿಂದ 23ನೇ ಶ್ಲೋಕದಿಂದ ಮುಂದೆ ಚಿಂತನೆ ಮಾಡ್ತಾ ಹೋಗೋಣ. ಕಾರ್ಯಾಣಿ ತಸ್ಯ ಚರಮಾಣಿ ವಿಧಾಯ ಪುತ್ರಂ ತ್ವಗ್ರೇ ನಿಧಾಯ ರವಿಜಃ ಕಪಿರಾಜ್ಯ ಆಸೀತ್ ರಾಮೋಪಿ ತದ್ಗಿರಿವರೇ ಚತುರೋಥ ಮಾಸಾನ್ ದೃಷ್ಟ್ವಾ ಘನಾಗಮಂ ಉವಾಸ ಸ ಲಕ್ಷ್ಮಣೋಸೌ. ಪದಚ್ಛೇದ. ಕಾರ್ಯಾಣಿ ತಸ್ಯ ಚರಮಾಣಿ ವಿಧಾಯ ಪುತ್ರಂ ತು ಅಗ್ರೆ ನಿಧಾಯ ರವಿಜಃ ಕಪಿರಾಜ್ಯೆ ಆಸೀತ್ ರಾಮಃ ಅಪಿ ತದ್ಗಿರಿವರೆ ಚತುರಃ ಅಥ ಮಾಸಾನ್ ದೃಷ್ಟ್ವಾ ಘನಾಗಮಂ ಉವಾಸ ಸಲಕ್ಷ್ಮಣಃ ಅಸೌ. ಸರಿ, ವಾಲಿಯ ವಧೆ ಆಯಿತು. ಈಗ ರಾಜ್ಯಕ್ಕೆ ರಾಜ ಅಂತ ಯಾರೂ ಇಲ್ಲ. ಲೆಕ್ಕದಲ್ಲಿ ರಾಜ ಯಾರಾಗಬೇಕು? ಸುಗ್ರೀವ ರಾಜನಾಗಬೇಕು. ಅದಕ್ಕಿಂತ ಮುಂಚೆ ಮಾಡಬೇಕಾದಂತಹ ಕಾರ್ಯ, ವಾಲಿ ಸುಗ್ರೀವನಿಗೆ ಎಷ್ಟೇ ಮೋಸ ಮಾಡಿದ್ದರೂ ಕೂಡ ಅವನು ಸುಗ್ರೀವನಿಗೆ ಅಣ್ಣ. ಹಾಗಾಗಿ ಮರಣಾಂತಾನಿ ವೈರಾಣಿ ಅನ್ನುವಂತಹ ಮಾತಿನಂತೆ ದ್ವೇಷ, ಅಸೂಯೆ, ವೈರ ಇವೆಲ್ಲವೂ ಕೂಡ ಮರಣ ಆಗುವ ತನಕ. ಒಬ್ಬ ವ್ಯಕ್ತಿ ಮರಣ ಹೊಂದಿದ ಮೇಲೂ ಅವನ ಮೇಲೆ ದ್ವೇಷವನ್ನು ಮುಂದುವರಿಸಿದರೆ ಅದು ಅವನು ಮನುಷ್ಯನಂತೆ ಕರ್ಸ್ಕೊಳ್ಳೋದಿಲ್ಲ. ಆ ನಿಟ್ಟಿನಲ್ಲಿ ಸುಗ್ರೀವ ಕೂಡ ತಾನು ಮುಂದೆ ನಿಂತುಕೊಂಡು ತನ್ನ ಅಣ್ಣನ ಮಗನಾದಂತಹ ಅಂಗದನ ಕೈಯಲ್ಲಿ ವಾಲಿಯ ಔರ್ಧ್ವದೇಹಿಕ ಕ್ರಿಯೆಗಳು, 10 ದಿವಸದ ಕಾರ್ಯಗಳನ್ನು, ಏನು ಆಗಿನ ತ್ರೇತಾಯುಗದ ವ್ಯವಸ್ಥೆಯಲ್ಲಿ ಏನೇನು ಕಾರ್ಯಗಳು ಅಂತ ಇದ್ವೋ ಅಷ್ಟೆಲ್ಲ ಕಾರ್ಯಗಳನ್ನು ಕೂಡ ತಾನು ವಿಶೇಷವಾಗಿ ತನ್ನ ಅಣ್ಣನ ಮಗನ ಕೈಯಲ್ಲಿ ಮಾಡಿಸ್ತಾನೆ. ಕಾರ್ಯಾಣಿ ತಸ್ಯ ಚರಮಾಣಿ ವಿಧಾಯ. ಚರಮ ಅಂದ್ರೆ ಕೊನೆಯದು. ಅಂತ್ಯಕ್ರಿಯೆಗಳನ್ನೆಲ್ಲ ವಿಶೇಷವಾಗಿ ಪುತ್ರಂ ಅಗ್ರೇ ನಿಧಾಯ. ತಾನೇ ಮಾಡಲಿಲ್ಲ, ಮಗ ಇದ್ದಾನೆ. ಮಗ ಇದ್ದಾಗ ಮಗನೇ ಮುಖ್ಯ ಅಧಿಕಾರಿ, ಮಗ ಇಲ್ಲದೆ ಹೋದರೆ ಉಳಿದವರು ಅಧಿಕಾರಿಗಳು. ಹಾಗಾಗಿ ಪುತ್ರಂ ಅಗ್ರೇ ನಿಧಾಯ, ಯಾವ ಅಂಗದನನ್ನ ಮುಂದೆ ಇಟ್ಟುಕೊಂಡು ಅವನ ಮೂಲಕ ತನ್ನ ಎಲ್ಲ ಅಣ್ಣನ ಅಂತ್ಯಕ್ರಿಯೆಗಳನ್ನು ಅವನ ಮೂಲಕ ಮಾಡಿಸ್ತಾನೆ. ಮಾಡಿಸಿ ಆದ ಮೇಲೆ ಎಲ್ಲಾ ಕಾರ್ಯಗಳು ಮುಗಿದ ಮೇಲೆ ಸಹಜವಾಗಿ ಸುಗ್ರೀವ ತಾನೇನಾದ ರಾಜ್ಯ ಆಸೀತ್, ತಾನು ಕಪಿಗಳ ರಾಜನಾದ, ಅಂಗದ ಯುವರಾಜನಾದ. ಸರಿ, ಆ ಸಂದರ್ಭಕ್ಕೆ ಸರಿಯಾಗಿ ಏನ್ ಬಂತು? ಮಳೆಗಾಲ ಪ್ರಾರಂಭ ಆಯಿತು. ಇವತ್ತಿನ ನಾವು ಯತಿಗಳ ಚಾತುರ್ಮಾಸ್ಯ ಕಾಲ ಅಂತ ಕೇಳ್ತೀವಿ. ಆ ಒಂದು ಕಾಲದ ಒಳ್ಳೆ ಮಳೆಗಾಲ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ರಾಮದೇವರು ತದ್ಗಿರಿವರೇ ಚತುರ್ವತ ಮಾಸಾನ್, ಗಿರಿವರ ಅಂದ್ರೆ ಶ್ರೇಷ್ಠ ಪರ್ವತ,
ಯಾವ ಪರ್ವತ ಅಂದ್ರೆ ಮಾಲ್ಯವಂತ ಎನ್ನುವಂತಹ ಒಂದು ಪರ್ವತಗಳಲ್ಲಿ 4 ತಿಂಗಳುಗಳ ಕಾಲ ವಾಸವಾಗಿದ್ದರು ಲಕ್ಷ್ಮಣ ಮತ್ತು ತಾವಿಬ್ಬರು ಕೂಡ. ಉಳಿದವರೆಲ್ಲರೂ ಕೂಡ ಈ ರಾಜ್ಯದಲ್ಲಿ ವಾಸವಾಗಿದ್ರು. ಯಾವ ಸುಗ್ರೀವ ಮುಂತಾದಂತವರೆಲ್ಲರೂ ಕೂಡ ರಾಜ್ಯದಲ್ಲಿ ಆರಾಮವಾಗಿ ಭೋಗ ಮಾಡ್ತಾ ವಾಸವಾಗಿದ್ರು. ರಾಮದೇವರು ಮಾತ್ರ ತಾವೇನ್ ಮಾಡಿದ್ರು, ಮಾಲ್ಯವಂತ ಎನ್ನುವಂತಹ ಪರ್ವತದಲ್ಲಿ ತಾವು 4 ತಿಂಗಳುಗಳ ಆ ಚಾತುರ್ಮಾಸ್ಯ ಕಾಲವನ್ನ ಅಲ್ಲಿ ಅಂದ್ರೆ ಮಳೆಗಾಲವನ್ನು ಅಲ್ಲಿ ಕಳೆದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಮುಗೀತು. ಅದಾದ ಮೇಲೆ ಘನಾಗಮಂ ಉವಾಸ ಸಲಕ್ಷ್ಮಣೋಸೌ. ಘನಾಗಮ ಅಂತಂದ್ರೆ ಮಳೆಗಾಲ ಅಂತ, ಘನ ಅಂತಂದ್ರೆ ಮೋಡ ಅಂತ, ಆಗಮ ಅಂದ್ರೆ ಬರೋದು. ಮೋಡ ಬರುವುದು ಯಾವಾಗ? ಮಳೆಗಾಲದಲ್ಲಿ ಹೆಚ್ಚಾಗಿ. ಹಾಗಾಗಿ ಆ ಮಳೆಗಾಲದಲ್ಲಿ ವಿಶೇಷವಾಗಿ ರಾಮಚಂದ್ರ ದೇವರು ಅಲ್ಲಿ ವಾಸವಾಗಿದ್ದರು, ಮಾಲ್ಯವಂತ ಎನ್ನುವಂತಹ ಪರ್ವತದಲ್ಲಿ ವಾಸವಾಗಿದ್ರು ಅಂತ. ಒಟ್ಟಿನಲ್ಲಿ ವಾಲಿ ವಧೆಯಾದ ಮೇಲೆ ಏನಾಯಿತು ಅಂತ ಹೀಗೆ ಸುಗ್ರೀವನು ಭೋಗ ಮಾಡಿಕ್ಕೋಸ್ಕರ ರಾಜನಾಗಿ ಒಳ್ಳೆ ಭೋಗವನ್ನು ಮಾಡಿದ. ಅದಾದ ಮೇಲೆ ಅಂಗದನು ಯುವರಾಜನಾದ. ಕಪಿಗಳು ಕೂಡ ಇಷ್ಟು ದಿವಸ ಸುಗ್ರೀವನ ಕಡೆ ಇದ್ದಂತ ಕಪಿಗಳಿಗೆ ರಾಜ್ಯ ಸಿಕ್ಕಿರ್ಲಿಲ್ಲ, ಕಾಡಿನಲ್ಲಿ ವಾಸ ಮಾಡ್ತಾ ಇದ್ರು ಪಾಪ. ಇವಾಗ ರಾಜ್ಯ ಸಿಕ್ಕಿದೆ. ಹೀಗೆ ಎಲ್ಲರೂ ಕೂಡ ಚೆನ್ನಾಗಿ ಭೋಗವನ್ನು ಮಾಡ್ತಾರೆ. ರಾಮದೇವರು 4 ತಿಂಗಳುಗಳ ಕಾಲ ಲಕ್ಷ್ಮಣನೊಂದಿಗೆ ಆ ಪರ್ವತದಲ್ಲಿ, ಮಾಲ್ಯವಂತ ಎನ್ನುವಂತಹ ಪರ್ವತದಲ್ಲಿ ವಾಸವಾಗಿದ್ರು ಅಂತ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಅಥಾತಿಸಕ್ತೆ ಕ್ಷಿತಿಪೇ ಕಪೀನಾಂ ಪ್ರವಿಸ್ಮೃತೆ ರಾಮಕೃತೋಪಕಾರೆ ಪ್ರಸಹ್ಯತಂ ಬುದ್ಧಿಮತಾಂ ವರಿಷ್ಠಃ ರಾಮಾಂಗ್ರಿಭಕ್ತೋ ಹನುಮಾನ್ ಉವಾಚ. ನ ವಿಸ್ಮೃತಿಸ್ತೆ ರಘುವರ್ಯ ಕಾರ್ಯೇ ಕಾರ್ಯಾ ಕಥಂಚಿತ್ ಸಹಿ ನೋಭಿಪೂಜ್ಯಃ ನ ಚೇತ್ ಸ್ವಯಂ ಕರ್ತುಮಭೀಷ್ಟಮದ್ಯತೆ ಧ್ರುವಂ ಬಲೇನಾಪಿ ಹಿ ಕಾರಯಾಮಿ. ಅಥ ಅತಿಸಕ್ತೆ ಕ್ಷಿತಿಪೇ ಕಪೀನಾಂ ಪ್ರವಿಸ್ಮೃತೆ ರಾಮಕೃತೋಪಕಾರೆ ಪ್ರಸಹ್ಯ ತಂ ಬುದ್ಧಿಮತಾಂ ವರಿಷ್ಠಃ ರಾಮಾಂಗ್ರಿಭಕ್ತಃ ಹನುಮಾನ್ ಉವಾಚ. ನ ವಿಸ್ಮೃತಿಃ ತೇ ರಘುವರ್ಯ ಕಾರ್ಯೇ ಕಾರ್ಯಾ ಕಥಂಚಿತ್ ಸಹ ಹಿ ನಃ ಅಭಿಪೂಜ್ಯಃ ಸಹ ನ ಚೇತ್ ಸ್ವಯಂ ಕರ್ತುಂ ಅಭೀಷ್ಟಂ ಅದ್ಯ ತೇ ಧ್ರುವಂ ಬಲೇನ ಅಪಿ ಹಿ ಕಾರಯಾಮಿ. 4 ತಿಂಗಳು ಮುಗಿದು ಹೋಗ್ಬಿಡ್ತು, ಮಳೆಗಾಲ. ಅಷ್ಟಾದ ಮೇಲೂ ಕೂಡ ಈ ಸುಗ್ರೀವನಿಗೆ ತಾನು ಮುಂದೆ ಮಾಡಬೇಕಾದಂತಹ ಸೀತಾನ್ವೇಷಣೆ ಕಾರ್ಯ ನೆನಪಿಗೆ ಬರಲೇ ಇಲ್ಲ. ಒಳ್ಳೆ ರಾಜ್ಯ ಸಿಕ್ಕಿದೆ, ಹೆಂಡತಿ ಇದ್ದಾಳೆ, ಚೆನ್ನಾಗಿ ಭೋಗ ಮಾಡ್ತಾ ಇದ್ದಾನೆ. ಈ ಕಡೆ ಸೀತಾನ್ವೇಷಣೆ ಬಗ್ಗೆ ತಲೆನೇ ಹಾಕಲಿಲ್ಲ. ಮಳೆಗಾಲ ಮುಗಿತು, 1 ದಿವಸ ಆಯ್ತು, 2 ದಿವಸ ಆಯ್ತು, ತುಂಬಾ ದಿವಸಗಳಾಯ್ತು. ಸೀತಾನ್ವೇಷಣೆ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿ ತನ್ನ ಪಾಡಿಗೆ ತಾನು ಭೋಗವನ್ನು ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಕ್ಷಿತಿಪೇ ಕಪೀನಾಂ ಪ್ರವಿಸ್ಮೃತೆ ರಾಮಕೃತೋಪಕಾರ್ಯೆ. ಕಪೀನಾಂ ಕ್ಷಿತಿಪೆ, ಕಪಿಗಳ ರಾಜನಾದಂತಹ ಸುಗ್ರೀವ ರಾಮಕೃತೋಪಕಾರೆ, ರಾಮನು ಮಾಡಿದಂತಹ ಉಪಕಾರವನ್ನ ಪ್ರವಿಸ್ಮೃತೆ ಮರೆತಾಗ ಬುದ್ಧಿಮತಾಂ ವರಿಷ್ಠ, ಬುದ್ಧಿವಂತರಲ್ಲಿ ವರಿಷ್ಠ ಶ್ರೇಷ್ಠನಾದಂತಹ ರಾಮಾಂಗ್ರಿ ಭಕ್ತ, ಪರಮಾತ್ಮನ ಪಾದದಲ್ಲಿ ವಿಶಿಷ್ಟವಾದಂತಹ ಭಕ್ತಿ ಇರುವಂತಹ ಹನುಮಂತ ದೇವರು ಅವನಿಗೆ, ಯಾರಿಗೆ? ತಂ ಸುಗ್ರೀವನಿಗೆ
ಪ್ರಸಹ್ಯ ಉವಾಚ, ಬಲಾತ್ಕಾರವಾಗಿ ಉವಾಚ ಉಪದೇಶ ಮಾಡಿದರು. ಅಂದ್ರೆ ಅವನಿಗೆ ಅಂದ್ರೆ ಅವನಿಗೆ ಇಷ್ಟು ದಿವಸ ರಾಜ್ಯ ಸಿಕ್ಕಿದೆ, ಅದರ ಪ್ರಭಾವ ಏನಾಗಿತ್ತು ಅಂದ್ರೆ ಹನುಮಂತ ಉಪದೇಶ ಮಾಡಿದರೂ ಕೂಡ ಕೇಳುವಂತಹ ಪರಿಸ್ಥಿತಿ ಅವನಿಗೆ ಇರಲಿಲ್ಲ. ಅಷ್ಟು ಮದೋನ್ಮತ್ತನಾಗಿ ಬಿಟ್ಟಿದ್ದ. ಹಾಗಾಗಿ ಬಲಾತ್ಕಾರವಾಗಿ ಅವನ ತಲೆಗೆ ವಿಚಾರಗಳನ್ನು ತುಂಬುತ್ತಾ ಇದ್ದ ಯಾರು, ಹನುಮಂತ ಅಂತ. ಅವನ ಪರಿಸ್ಥಿತಿ ಅಷ್ಟು ಹದಗೆಟ್ಟು ಹೋಗ್ಬಿಟ್ಟಿತ್ತು ಎಂಬುದು ತಿಳಿಸ್ತಾ ಇದ್ದಾರೆ. ಹೀಗೆ ಮರೆತು ಹೋದಾಗ ಬುದ್ಧಿವಂತರಲ್ಲಿ ಶ್ರೇಷ್ಠನಾದಂತಹ ಹನುಮಂತ ದೇವರು ಆ ಯಾವ ಸುಗ್ರೀವನಿಗೆ ಬಲವಂತವಾಗಿ ಅನೇಕ ಉಪದೇಶಗಳನ್ನು ಮಾಡ್ತಾರೆ. ಅಂದ್ರೆ ನೀನು ಮುಂದೆ ಮಾಡಬೇಕಾದಂತ ಕಾರ್ಯ ಇಂತಹದ್ದು, ಸೀತೆನ ಹುಡುಕ್ಬೇಕು ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ನವಿಸ್ಮೃತಿಸ್ತೆ ರಘುವರಿಯ ಕಾರ್ಯ, ಶ್ರೀರಾಮಚಂದ್ರನ ಕಾರ್ಯದಲ್ಲಿ ನೀನು ವಿಸ್ಮೃತಿ ನ, ನಿನಗೆ ಮರೆವು ಸರಿಯಲ್ಲ. ರಾಮನ ಕಾರ್ಯವನ್ನು ಮರೆತದ್ದು ನಿನಗೆ ಸರಿಯಾದಂತಹ ವಿಚಾರ ಅಲ್ಲ. ಯಾಕೆ ಅಂತಂದ್ರೆ ಸಹ ನಹ ಅಭಿಪೂಜ್ಯ, ಸಹ ಅಂದ್ರೆ ಅವನು, ಅಂದ್ರೆ ರಾಮಚಂದ್ರ ದೇವರು, ನಹ ಅಂದ್ರೆ ನಮಗೆ, ಅಭಿಪೂಜ್ಯ ಅತ್ಯಂತ ಪೂಜ್ಯನಾದಂತಹ ವ್ಯಕ್ತಿ. ಪೂಜ್ಯ ಅಂದ್ರೆ ಕೇವಲ ಪೂಜ್ಯ ಅಂತ, ಅಭಿಪೂಜ್ಯ ಅಂತಂದ್ರೆ ಹೆಚ್ಚು ಪೂಜ್ಯರು, ಪರಮ ಪೂಜ್ಯ ಅಂತ ಹೇಳಿದ ಹಾಗೆ ಅತ್ಯಂತ ಪೂಜ್ಯನಾದಂತಹ ವ್ಯಕ್ತಿ. ಹಾಗಾಗಿ ಏನಾದರೂ ಮಾಡಿ ರಾಮದೇವರ ಕಾರ್ಯವನ್ನ, ಸೀತಾನ್ವೇಷಣೆಯ ಕಾರ್ಯವನ್ನ, ಸೀತೆ ಹುಡುಕುವಂತ ಕಾರ್ಯವನ್ನ ಮಾಡಲೇಬೇಕು. ನಚೇತ್ ಸ್ವಯಂ ಕರ್ತು ಅಭೀಷ್ಟ ಮಧ್ಯತೆ, ಒಂದು ವೇಳೆ ನಿನಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ರೆ ಧ್ರುವಂ ಬಲೇನಾಪಿ ಕಾರಯಾಮಿ, ಈಗ ನಾನೇನ್ ಮಾಡ್ತಾ ಇದ್ದೇನೆ, ಬಲವಂತವಾಗಿ ನಿನಗೆ ಉಪದೇಶ ಮಾಡ್ತಾ ಇದ್ದೇನೆ. ಉಪದೇಶ ನಿನ್ನ ತಲೆಯ ಒಳಗಡೆ ಹೋಗಿ ಅದು ಕಾರ್ಯರೂಪಕ್ಕೆ ಬರದೇ ಹೋದರೆ ಬಲವಂತವಾಗಿ ನಿನ್ನ ಕೈಯಲ್ಲಿ ಸೀತಾನ್ವೇಷಣೆಯ ಕಾರ್ಯವನ್ನು ಮಾಡಿಸ್ತೇನೆ ಅಂತ ಹನುಮಂತ ಒಂದು ಎಚ್ಚರಿಕೆಯ ಮಾತನ್ನ ಹೇಳ್ತಾನೆ. ಹೀಗೆ ಅದಕ್ಕೋಸ್ಕರನೇ ಹನುಮಂತ ದೇವರಿಗೆ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ, ಪರಮಾತ್ಮನ ಕಾರ್ಯವನ್ನು ಯಾವಾಗಲೂ ಮಾಡುವಂಥವರು. ತಾವು ಮಾಡುವುದು ಮಾತ್ರ ಅಲ್ಲ, ಇನ್ನೊಬ್ಬರ ಕೈಯಲ್ಲಿ ಮಾಡಿಸುವಂಥವರು. ಹಾಗಾಗಿ ಆ ಸುಗ್ರೀವನ ಕೈಯಲ್ಲಿ ನಾನು ಬಲಾತ್ಕಾರವಾಗಿ ಆದರೂ ಕೂಡ ನಿನ್ನ ಕೈಯಲ್ಲಿ ಸೀತಾನ್ವೇಷಣೆಯ ಕಾರ್ಯವನ್ನು ಮಾಡಿಸ್ತೇನೆ ಎನ್ನುವಂತ ಒಂದು ಎಚ್ಚರಿಕೆಯ ರೂಪದ ಉಪದೇಶವನ್ನು ಹನುಮಂತ ದೇವರು ಸುಗ್ರೀವನಿಗೆ ಮಾಡ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಸ ಏವ ಮುಕ್ತ್ವಾ ಹರಿರಾಜ ಸನ್ನಿಧೌ ದ್ವೀಪೇಶು ಸಪ್ತಸ್ವಪಿ ವಾನರಾನ್ ಪ್ರತಿ ಸಮ್ಮೇಳನಾಯ ಆಶುಗತೀನ್ ಸ್ಮ ವಾನರಾನ್ ಪ್ರಸ್ಥಾಪಯಾಮಾಸ ಸಮಸ್ತಶಃ ಪ್ರಭುಃ. ಹರೀಶ್ವರಾಜ್ಞಾ ಪ್ರಣಿಧಾನ ಪೂರ್ವಕಂ ಹನುಮತಾತೆ ಪ್ರಹಿತಾ ಹಿ ವಾನರಾಃ ಸಮಸ್ತ ಶೈಲದ್ರುಮ ಷಂಡ ಸಂಸ್ಥಿತಾನ್ ಹರೀನ್ ಸಮಾದಾಯ ತದಾಭಿಜಗ್ಮುಹು. ಪದಚ್ಛೇದ. ಸಹ ಏವಂ ಉಕ್ತ್ವಾ ಹರಿರಾಜ ಸನ್ನಿಧೌ ದ್ವೀಪೇಶು ಸಪ್ತಸು ಅಪಿ ವಾನರಾನ್ ಪ್ರತಿ ಸಮ್ಮೇಳನಾಯ ಆಶುಗತೀನ್ ಸ್ಮ ವಾನರಾನ್ ಪ್ರಸ್ಥಾಪಯಾಮಾಸ ಸಮಸ್ತಶಃ ಪ್ರಭುಃ. ಹರೀಶ್ವರಾಜ್ಞಾ ಪ್ರಣಿಧಾನ ಪೂರ್ವಕಂ ಹನುಮತ ತೇ ಪ್ರಹಿತಾಃ ಹಿ ವಾನರಾಃ
ಸಮಸ್ತ ಶೈಲೇದ್ರುಮ ಮಂಡ ಸಂಸ್ಥಿತಾನ್ ಹರೀನ್ ಸಮಾದಾಯ ತದಾ ಅಭಿಜಗ್ಮುಹು. ಇಷ್ಟು ಹೇಳಿದಾಗ ಸುಗ್ರೀವ ಹೇಳ್ತಾನೆ, ಹಾಗಾದ್ರೆ ಸರಿ, ಸೀತೆಯನ್ನು ಹುಡುಕಿಸುವಂತ ಕಾರ್ಯ ಶುರು ಮಾಡಿಬಿಡು ಅಂತ ಹೆದರಿಕೆಗೆ ಹೇಳ್ತಾನೆ ಸುಗ್ರೀವ. ಅವನಿಗೇನಷ್ಟು ಆಸಕ್ತಿ ಇರೋದಿಲ್ಲ. ಆಯ್ತು ಹನುಮಂತ, ನಿನಗೆಲ್ಲ ಫುಲ್ ಜವಾಬ್ದಾರಿ ಅಥಾರಿಟಿ ಕೊಟ್ಬಿಟ್ಟಿದ್ದೇನೆ, ನಿನಗೆ ಏನು ತಿಳಿಸುತ್ತೋ ತೋಚುತ್ತೋ ಅದನ್ನು ಮಾಡು ಎಂಬುದಾಗಿ ಹನುಮಂತನಿಗೆ ಹೇಳ್ತಾನೆ. ಆವಾಗ ಹೇಳಿದಾಗ ಯಾವ ಹನುಮಂತ ಹರಿರಾಜ ಸನ್ನಿಧವು, ಹರಿರಾಜ, ಹರಿ ಅಂತಂದ್ರೆ ಸುಗ್ರೀವ, ಹರಿರಾಜ ಅಂದ್ರೆ ಹರಿ ಅಂತಂದ್ರೆ ಕಪಿಗಳು, ಹರಿರಾಜ ಅಂದ್ರೆ ಕಪಿಗಳ ರಾಜ ಸುಗ್ರೀವ, ಅವನ ಮುಂದೆ ಈ ರೀತಿಯಾಗಿ ಹೇಳಿದ ನಂತರ ದ್ವೀಪೇಶು ಸಪ್ತಸ್ವಪಿ ವಾನರಾನ್ ಪ್ರತಿ ಅಂತ, ಈ ಒಂದು ಭರತ ಖಂಡದಲ್ಲಿ ಅಲ್ಲ, ದ್ವೀಪದಲ್ಲಿ ಮಾತ್ರ ಅಲ್ಲ, ಸಪ್ತ ದ್ವೀಪಗಳಲ್ಲಿ ಇರುವಂತಹ ಎಲ್ಲ ವಾನರರನ್ನು ಕೂಡ ಸಮ್ಮೇಳನಾಯ, ಒಂದು ಕಡೆ ಸೇರಬೇಕು. ಯಾಕೆಂತಂದ್ರೆ ಒಂದು ಕಡೆ ಸೇರಿಕೊಂಡು ಏನ್ ಮಾಡಬೇಕು, ಏನ್ ಮಾಡಬಾರದು, ಎಲ್ಲೆಲ್ಲಿ ಹೋಗಬೇಕು ಅಂತ ಒಂದು ದಿಕ್ಸೂಚಿಯಾಗಿ ಸಭೆ ನಡಿಬೇಕು. ಹಾಗಾಗಿ ಆ ಒಂದು ಎಲ್ಲರೂ ಕೂಡ ಒಂದು ಕಡೆ ಸೇರಿಸಲಿಕ್ಕೋಸ್ಕರ ವಿಶೇಷವಾಗಿ ಆಶುಗತೀನ್ ಸ್ಮ ವಾನರಾನ್ ಪ್ರಸ್ಥಾಪಯಾಮಾಸ ಸಮಸ್ತಶ ಪ್ರಭು ಅಂತ ಎಲ್ಲ ಕಡೆ ಸಪ್ತದ್ವೀಪಗಳಲ್ಲಿ ಇರುವಂತಹ ಕಪಿಗಳು ಇಲ್ಲಿಗೆ ಬಂದು ಸೇರ್ಬೇಕು ಅಂದ್ರೆ ಅವರಿಗೆ ಈ ಸುದ್ದಿ ಹೋಗಿ ಮುಟ್ಟಬೇಕು. ಸುದ್ದಿ ಹೋಗಿ ಮುಟ್ಟಬೇಕು ಅಂತಂದ್ರೆ ಇಲ್ಲಿರುವಂತಹ ಕಪಿಗಳು ಒಂದೊಂದು ಕಡೆ ಹೋಗಿ ಆ ಕಪಿಗಳನ್ನ ಕರೆದುಕೊಂಡು ಬರಬೇಕು. ಅದು ಹೇಗಿರ್ಬೇಕು? ಕಪಿಗಳು ವಯಸ್ಸಾದಂತ ಕಪಿಗಳನ್ನು ಕಳಿಸಿದ್ರೆ ಆಗೋದಿಲ್ಲ, ತುಂಬಾ ಸಮಯ ಆಗುತ್ತೆ, ಸಮಯ ಈಗ ಜಾಸ್ತಿ ಇಲ್ಲ. ಹಾಗಾಗಿ ಆಶುಗತೀನ್ ಸ್ಮವಾದರಾನ್, ಶೀಘ್ರವಾಗಿ ಫಾಸ್ಟ್ ಆಗಿ ಓಡಾಡುವಂತಹ ಕಪಿಗಳನ್ನ ವಿಶೇಷವಾಗಿ ಎಲ್ಲ ಕಪಿಗಳನ್ನು ಕೂಡ ಕರೆದುಕೊಂಡು ಬರ್ಲಿಕ್ಕೋಸ್ಕರ ಅಂತ ಹನುಮಂತ ಕಳಿಸಿದ. ಆ ಎಲ್ಲ ಕಪಿಗಳು ಕೂಡ ಎಲ್ಲೆಲ್ಲಿ ಬೇರೆ ಬೇರೆ ಕಪಿಗಳಿದ್ದಾರಲ್ಲ ಆ ಎಲ್ಲಾ ಕಡೆಗಳಿಗೆ ಹೋಗಿ ಎಲ್ಲ ಕಪಿಗಳನ್ನು ಕೂಡ ಇಲ್ಲಿಗೆ ಕರೆದುಕೊಂಡು ಬಂದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆವಾಗ ಏನಾಯ್ತು? ಹರೀಶ್ವರಾಜ್ಞ ಪ್ರಣಿಧಾನ ಪೂರ್ವಕಂ ಹನುಮತಾತೆ ಪ್ರಹಿತಾಹಿ ವಾನರಾಹ. ಅಲ್ಲಿ ಹರೀಶ್ವರಾಜ್ಞ, ಅಲ್ಲಿ ಅಂದ್ರೆ ಸುಗ್ರೀವ ಹೇಳ್ಬಿಟ್ಟಿದ್ದ, ಆಯ್ತು ಸೀತಾನ್ವೇಷಣೆ ಕಾರ್ಯಕ್ಕೆ ಎಲ್ಲ ಕಪಿಗಳು ಕರೆದುಕೊಂಡು ಬಂದ್ಲಿ ಅಂತ ಇಷ್ಟೇ ಆಜ್ಞೆ ಮಾಡಿಬಿಟ್ಟಿದ್ದ. ಉಳಿದ ಎಲ್ಲದನ್ನು ಕೂಡ ಹನುಮಂತ ಮಾಡಿದ್ದ. ಹೀಗೆ ಹರೀಶ್ವರಾಜ್ಞ ಪ್ರಣಿಧಾನ ಪೂರ್ವಕಂ, ಸುಗ್ರೀವನ ಆಜ್ಞೆಯಂತೆ ಹನುಮತಾತೆ ಪ್ರಹಿತಾಹಿ ವಾನರಾಹ, ಹನುಮಂತ ಅನೇಕ ಜನ ಕಪಿಗಳನ್ನ ಕರೆದುಕೊಂಡು ಬರ್ಲಿಕ್ಕೆ ಅಂತ ಕಪಿಗಳನ್ನ ಕಳಿಸಿದ್ದ. ಆ ಎಲ್ಲ ಕಪಿಗಳು ಕೂಡ ಸಮಸ್ತ ಶೈಲದ್ರುಮ ಷಂಡ ಸಂಸ್ಥಿತ, ಅನೇಕ ಕಾಡುಗಳು, ಬೆಟ್ಟಗಳು, ಪರ್ವತಗಳಲ್ಲಿ ವಾಸವಾಗಿದ್ದಂತಹ ಎಲ್ಲ ಕಪಿಗಳನ್ನು ಕೂಡ ಹರೀನ್ ಸಮಾದಾಯ ತದಾಭಿ ಜಗ್ಮುಹು, ಎಲ್ಲ ಕಪಿಗಳನ್ನು ಕೂಡ ಕರೆದುಕೊಂಡು ತಾವಿಲ್ಲಿಗೆ ಬಂದ್ರು, ವಾಪಸ್ ಕಿಷ್ಕಿಂಧ ಪಟ್ಟಣಕ್ಕೆ ಬಂದ್ರು ಅಂತ ಇಷ್ಟು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಕಪಿಗಳು ಎಲ್ಲೆಲ್ಲಿಂದ ಬಂದ್ರು ಅಂತ ಅದಕ್ಕೆ ವಾಸ್ತವಿಕವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಈ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ನಮಗೆ ವಾಲ್ಮೀಕಿಗಳು ಒಂದು ಮಾಹಿತಿಯನ್ನು ಕೊಡ್ತಾರೆ. ಅದಕ್ಕಿಂತ ಸಂಕ್ಷಿಪ್ತವಾಗಿ ಯಾವ ಸಂಗ್ರಹ ರಾಮಾಯಣದಲ್ಲಿ ಪಂಡಿತಾಚಾರ್ಯ ಹೇಳ್ತಾರೆ, ಕಪಿಗಳು ಎಲ್ಲೆಲ್ಲಿಂದ ಬಂದ್ರು ಅಂತ ಅವ್ರು ಹೇಳ್ತಾರೆ. ನಮಗೆ ಆಶ್ಚರ್ಯ ಆಗುತ್ತೆ ನೋಡಿದ್ರೆ. ತೈಶ್ಚೋರಿತಾತಸ್ತು ತೋತಾದ್ರೇಹೆ ಕೋಟ್ಯ ಹಾಟಕ ಸನ್ನಿವಾಹ ದಶಾಗಚ್ಚನ್ ಪ್ಲವಂಗಾನ ತಿಸ್ರಹ ಕೋಟ್ಯೋಂಜನ ಪ್ರವಾಹ ಅಂತ ಬಂಗಾರದಂತೆ ಬಣ್ಣ ಇರುವಂತಹ 10 ಕೋಟಿ ಕಪಿಗಳು ಬಂದರು ಅಂತೆ. ಇದು ಒಂದು ಭಾಗ ಮಾತ್ರ. ಇನ್ನೊಂದು ತೋತಾದ್ರಿ ಎನ್ನುವಂತಹ ಪರ್ವತದಿಂದಾಗಿ ಕಪ್ಪಗಿರುವಂತಹ 3 ಕೋಟಿ ಕಪಿಗಳು ಬಂದು, ಅಷ್ಟು ಮಾತ್ರ ಅಲ್ಲ, ಇದು ಭೂಮಿ ಆಯ್ತು. ಕೈಲಾಸ ಶಿಖರೇಭ್ಯಶ್ಚ ಸಿಂಹ ಕೇಸರ ವರ್ಚಸಾಮ್ ಅಂತ ಕೈಲಾಸ ಪರ್ವತದಿಂದಾಗಿ ಒಳ್ಳೆ ಸಿಂಹದ ಕೇಸರ, ಕೂದಲು ಯಾವ ರೀತಿ ಒಳ್ಳೆ ಕಾಂತಿ ಇರುತ್ತೋ ಆ ರೀತಿ ಕಾಂತಿ ಇರುವಂತಹ 7 ಕೋಟಿ ಸಹಸ್ರಾಣಂ, 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 7,000 ಕೋಟಿ ಕಪಿಗಳು ಇಲ್ಲಿಂದ ಬಂದು ಕೈಲಾಸ ಪರ್ವತದ ಶಿಖರಗಳಿಂದಾಗಿ ರಾಮನ ಹತ್ರ ಬಂದು, ಆಮೇಲೆ ಹಿಮಾಲಯದಲ್ಲಿ ವಾಸವಾಗಿದ್ದಂತಹ 1000 ಕೋಟಿ ಕಪಿಗಳು ಹಿಮಾಲಯ ನಿವಾಸಿನಾಂ ಕಪಿ ಕೋಟಿ ಸಹಸ್ರಾಣಿ ಸಹಸ್ರಂ ರಾಮ ಆಯೆಯೋ ಅಲ್ಲಿಗೆ ಬಂದು, ಆಮೇಲೆ ವಿಂಧ್ಯಾಚ್ಛ ವಂದ್ಯರಂಹಸಾಮ್ ಅಂತ ವಿಂಧ್ಯ ಪರ್ವತದಿಂದಾಗಿ ಅನೇಕ 1000 ಕಪಿಗಳು ಬಂದು, ಅಷ್ಟು ಮಾತ್ರ ಅಲ್ಲ, ಸಾಕ್ಷಾತ್ ಕ್ಷೀರ ಸಾಗರದ ತಟದಲ್ಲಿ ಇದ್ದಂತಹ ಪಯೋಬ್ಧಿವೇಲ ನಿಲಯ ತಮಾಲ ವನಗಂಧಿನ ವಾನರಾಹ ನಾರಿಕೇಲಾಶಾಹ ಅಸಂಖ್ಯ ಅಪತನ್ ವಿಭುಂ ಅಂತ ವಿಶೇಷವಾಗಿ 1000 ಕೋಟಿ ಕಪಿಗಳು, ಕ್ಷೀರಸಾಗರದ ಹತ್ತಿರ ಇದ್ದಂತಹ ಕಪಿಗಳು, ಅವರೆಲ್ಲರೂ ಕೂಡ ವಿಶೇಷವಾಗಿ ನಾರಿಕೇಲಾಶಾಹ,
ನಿರಂತರವಾಗಿ ಕೊಬ್ಬರಿಯನ್ನು ತಿಂತಾ ಇದ್ವು ಅಂತ ತಿಳಿಸ್ತಾ ಇದ್ದಾರೆ. ಅಂತಹ ಕಪಿಗಳು ಇಲ್ಲಿಗೆ ಬಂದು ಅದಾದ ಮೇಲೆ ಸಹಜವಾಗಿ ಭಾರತದಲ್ಲಿ ಇದ್ದಂತ ಅನೇಕ ಪರ್ವತಗಳು, ನದಿಗಳು, ಸಮುದ್ರದಲ್ಲಿ ಇದ್ದಂತ ಅನೇಕ ಎಲ್ಲ ಕಪಿಗಳು ಕೂಡ ವಿಶೇಷವಾಗಿ ಕೇವಲ ರಾಮನಾಮ್ನಿ ಶ್ರುತೇಭ್ಯಗುಹು, ಕೇವಲ ರಾಮನ ಕಾರ್ಯ ಅಂತ ಕೇಳಿದ ತಕ್ಷಣವೇನೆ ಎಲ್ಲರೂ ಕೂಡ ಓಡೋಡಿ ಕಿಷ್ಕಿಂಧ ಪಟ್ಟಣಕ್ಕೆ ಬಂದರು ಎಂಬುದಾಗಿ ಪಂಡಿತಾಚಾರ್ಯರು ತಿಳಿಸ್ತಾ ಇದ್ದಾರೆ. ಹೀಗೆ 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, ಸಾವಿರಾರು ಕೋಟಿ ಕಪಿಗಳ ಸೈನ್ಯ ಎಂಬುದು ಇಲ್ಲಿ ಜಮಾವಣೆ ಆಯಿತು. ಈ ಕಿಷ್ಕಿಂಧ ಪಟ್ಟಣದಲ್ಲಿ ಎಲ್ಲರೂ ಕೂಡ ಸೇರಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಎಲ್ಲರೂ ಕೂಡ ಇಲ್ಲಿಗೆ ಕಿಷ್ಕಿಂಧ ಪಟ್ಟಣಕ್ಕೆ ಸಪ್ತದ್ವೀಪಗಳಲ್ಲೂ ವಾಸವಾಗಿದ್ದಂತಹ ಸಾವಿರಾರು ಕೋಟಿ ಕಪಿಗಳು ಬಂದು ಸೇರಿದವು. ಇಷ್ಟಾದರೂ ಕೂಡ ಸುಗ್ರೀವನ ಭೋಗ ಮುಗಿದೇ ಇಲ್ಲ. ಮುಂದೆ ಹೇಳ್ತಾ ಇದ್ದಾರೆ, ತದೈವ ರಾಮೋಪಿ ಭೋಗಸಕ್ತಂ ಪ್ರಮತ್ತಮಾಲಕ್ಷ್ಯ ಕಪೀಶ್ವರಂ ಪ್ರಭು ಜಗಾದ ಸೌಮಿತ್ರಿಮಿದಂ ವಚೋ ಮೇ ಪ್ಲವಂಗಮೇಶಾಯ ವದಾಶು ಯಾಹಿ ಯದಿ ಪ್ರಮತ್ತೋಸಿ ಮದೀಯ ಕಾರ್ಯೇ ನಯಾಮ್ಯಹಂ ತ್ವೇಂದ್ರ ಸುತಸ್ಯ ಮಾರ್ಗಂ ಪ್ರಾಯಸ್ವಕಾರ್ಯೇ ಪ್ರತಿಪಾದಿತೇಹಿ ಮಧೋದ್ಧತಾನ ಪ್ರತಿಕರ್ತುಮೀಶತೆ. ಪದಚ್ಛೇದ. ತದಾ ಏವ ರಾಮಃ ಅಪಿ ಹಿ ಭೋಗಸಕ್ತಂ ಪ್ರಮತ್ತಂ ಆಲಕ್ಷ್ಯ ಕಪೀಶ್ವರಂ ಪ್ರಭುಃ ಜಗಾದ ಸೌಮಿತ್ರಿಂ ಇದಂ ವಚಃ ಮೇ ಪ್ಲವಂಗಮೇಶಾಯ ವದ ಆಶು ಯಾಹಿ ಯದಿ ಪ್ರಮತ್ತಃ ಅಸಿ ಮದೀಯ ಕಾರ್ಯೇ ನಯಾಮಿ ಅಹಂ ತು ಇಂದ್ರಸುತಸ್ಯ ಮಾರ್ಗಂ ಪ್ರಾಯಃ ಸ್ವಕಾರ್ಯೇ ಪ್ರತಿಪಾದಿತೆ ಹಿ ಮದೋದ್ಧತಾಃ ನ ಪ್ರತಿಕರ್ತುಂ ಈಶತೆ. ಸಾವಿರಾರು ಕೋಟಿ ಕಪಿಗಳು, 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, ಲೆಕ್ಕವಿಲ್ಲದಷ್ಟು ಕೋಟ್ಯಾಂತರ ಕಪಿಗಳು ಕಿಷ್ಕಿಂಧೆಗೆ ಬಂದು ಸೇರಿವೆ. ಇಷ್ಟಾದರೂ ಕೂಡ ಸುಗ್ರೀವ ಭೋಗದಲ್ಲಿ ಆಸಕ್ತನಾಗಿದ್ದಾನೆ. ತದೈವ ರಾಮೋಪಿ ಭೋಗಸಕ್ತಂ ಪ್ರಮತ್ತಂ ಅಲಕ್ಷ್ಯ ಕಪೀಶ್ವರಂ ಪ್ರಭು ಅಂತ ಭೋಗದಲ್ಲಿ ಆಸಕ್ತನಾದಂತಹ ಮತ್ತು ಪ್ರಮತ್ತ ಮದದಿಂದ ತುಂಬಿಬಿಟ್ಟಿದ್ದಾನೆ ಅಂತಹ ಯಾವ ಕಪೀಶ್ವರನನ್ನ ಸುಗ್ರೀವನ ಕುರಿತು ಹೇಳಬೇಕು ಅಂತ ಜಗಾದ ಸೌಮಿತ್ರಿಂ, ನೀನು ಈಗ ತಕ್ಷಣದಲ್ಲೇನೆ ಸುಗ್ರೀವನಿಗೆ ಹೋಗಿ ಈ ಮಾತನ್ನು ಹೇಳುವಂತ ಸೌಮಿತ್ರಿಗೆ, ಸೌಮಿತ್ರಿ ಅಂದ್ರೆ ಸುಮಿತ್ರೆಯ ಮಗನಾದಂತಹ ಲಕ್ಷ್ಮಣನಿಗೆ ಹೇಳ್ತಾನೆ. ಇದಂ ವಚೋಮೆ, ನನ್ನ ಮಾತನ್ನ ಅವನಿಗೆ ಹೇಳು. ಏನು ಅಂದ್ರೆ ಮುಂದೆ ಹೇಳ್ತಾರೆ, ಯದಿ ಪ್ರಮತ್ತೋಸಿ ಮದೀಯ ಕಾರ್ಯೇ ನಯಾಮ್ಯಹಂ ತ್ವೇಂದ್ರ ಸುತಸ್ಯ ಮಾರ್ಗಂ ಅಂತ. ಮದೀಯ ಕಾರ್ಯೇ ಪ್ರಮತ್ತಾಸಿ, ನನ್ನ ಕಾರ್ಯ ಏನು? ಸೀತೆಯನ್ನು ಹುಡುಕುವಂತಹ ಕಾರ್ಯ. ಅದನ್ನ ನೀನು ಮಾಡ್ತೀಯ ಅಂತ ಮಾತು ಕೊಟ್ಟಿದ್ದೀಯ, ಬೇರೆ ಪ್ರತಿಜ್ಞೆ ಮಾಡಿದ್ದೀಯ. ಅಂತಹ ನನ್ನ ಕಾರ್ಯವನ್ನು ನೀನು ಮರೆತಿ ಅಂತ ಆದರೆ ನಯಾಮ್ಯಹಂ ತ್ವೇಂದ್ರ ಸುತಸ್ಯ ಮಾರ್ಗಂ, ವಾಲಿ ಹೋದಂತಹ ದಾರಿಯಲ್ಲಿ ನಾನು ನಿನ್ನನ್ನು ಕಳಿಸ್ತೇನೆ ಅಂತ ರಾಮದೇವರು ಹೇಳ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಮಾತು ಚೆನ್ನಾಗಿದೆ ತುಂಬಾ. ನಸ ಸಂಕುಚಿತ ಪಂಥ ಏನ ವಾಲಿ ಹತೋಗತಃ ಸಮಯೇ ತಿಷ್ಠ ಸುಗ್ರೀವ ಮಾ ವಾಲಿ ಪಂಥ ಮನ್ವಗಾಹ. ರಾಮದೇವರು ಹೇಳ್ತಾರೆ, ಸ್ವಲ್ಪ ರಾಮದೇವರು
ರಾಮಾಯಣದಲ್ಲಿ ಅಷ್ಟು ಕಠೋರವಾಗಿ ನಿಷ್ಠುರವಾಗಿ ಮಾತಾಡೋದು ತುಂಬಾ ಕಡಿಮೆ. ಈ ಸಂದರ್ಭದಲ್ಲಿ ತುಂಬಾ ಕಠೋರವಾಗಿ ಹೇಳ್ತಾರೆ ಸುಗ್ರೀವನಿಗೆ. ಅಂದ್ರೆ ಲಕ್ಷ್ಮಣನ ಮೂಲಕ ಹೇಳಿ ಕಳಿಸ್ತಾರೆ, ನೋಡು ಸುಗ್ರೀವ, ನಸ ಸಂಕುಚಿತ ಪಂಥ ಏನ ವಾಲಿ ಹತೋಗತಃ. ವಾಲಿಯನ್ನು ನಾನು ಕಳಿಸಿದ ದಾರಿ, ಅರ್ಥಾತ್ ವಾಲಿ ಯಾವ ದಾರಿಯಲ್ಲಿ ಹೋಗಿದ್ದಾನೋ ಆ ದಾರಿ ತುಂಬಾ ಚಿಕ್ಕ ದಾರಿ ಏನಲ್ಲ, ತುಂಬಾ ದೊಡ್ಡ ದಾರಿ. ನಿನಗೆ ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಇಷ್ಟ ಇದೆನಾ? ಹಾಗಾದ್ರೆ ಆ ಕಾರ್ಯ ಮಾಡಬೇಡ. ಇಷ್ಟ ಇಲ್ಲ ಅಂತ ಆದ್ರೆ ನನ್ನ ಕಾರ್ಯವನ್ನು ಮಾಡು. ಇಷ್ಟೇ ಹೇಳ್ತಾರೆ ರಾಮದೇವರು. ತಾತ್ಪರ್ಯ ಏನು? ವಾಲಿ ಹೋದಂತಹ ದಾರಿ ಚಿಕ್ಕ ದಾರಿ ಅಲ್ಲ ಅಂತಂದ್ರೆ ವಾಲಿಯನ್ನು ನಾನು ಸಂಹಾರ ಮಾಡಿ ಕಳಿಸಿದ್ದೇನೆ. ಹಾಗಾಗಿ ನಿನ್ನನ್ನು ಸಂಹಾರ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಹಾಗಾಗಿ ವಾಲಿಯ ದಾರಿಯಲ್ಲಿ ಹೋಗಬೇಡ ನೀನು, ಕೆಟ್ಟ ಹಾದಿಯನ್ನು ಹಿಡಿಯಬೇಡ. ಕೆಟ್ಟ ಹಾದಿಯನ್ನು ಹಿಡಿದೆ ಅಂತ ಆದರೆ ವಾಲಿಯನ್ನು ನಾನು ಯಾವ ದಾರಿಯಲ್ಲಿ ಸಂಹಾರ ಮಾಡಿದ್ದೇನೋ ಅದೇ ದಾರಿಯಲ್ಲಿ ನಿನ್ನನ್ನು ಕೂಡ ಸಂಹಾರ ಮಾಡ್ತೇನೆ ಅನ್ನುವಂತ ಎಚ್ಚರಿಕೆಯನ್ನ ರಾಮದೇವರು ಕೊಡ್ತಾರೆ. ಅವ್ರು ಹೇಳ್ತಾರೆ, ಪ್ರಾಯಸ್ವಕಾರ್ಯೇ ಪ್ರತಿಪಾದಿತೇಹಿ ಮದೋದ್ಧತಃ ನ ಪ್ರತಿಕರ್ತು ಮೀಶತೆ. ಯಾರಿಗೆ ಮದ ಜಾಸ್ತಿ ಆಗಿರುತ್ತೋ ಅವರಿಗೆ ತಮ್ಮ ಕಾರ್ಯ ಆದ್ರೆ ಸಾಕು. ಸ್ವಕಾರ್ಯೇ ಪ್ರತಿಪಾದಿತ, ತಮ್ಮ ಕಾರ್ಯ ಪೂರ್ತಿ ಆಗ್ಬಿಟ್ರೆ ಮುಗೀತು. ಇನ್ನೊಬ್ಬರ ಕಾರ್ಯವನ್ನು ನ ಪ್ರತಿಕರ್ತು ಮೀಶತೆ, ಪ್ರತಿಯಾಗಿ ಒಂದು ಉಪಕಾರವನ್ನು ಮಾಡ್ಲಿಕ್ಕೆ ಯಾರು ಕೂಡ ಬಯಸೋದಿಲ್ಲ. ನಿನಗೆ ಇವತ್ತು ಆ ಒಂದು ಮದ ಬಂದಿದೆ, ರಾಜ್ಯದ ಮದ ಬಂದಿದೆ, ಸಂಪತ್ತಿನ ಮದ ಬಂದಿದೆ, ಐಶ್ವರ್ಯದ ಮದ ಬಂದಿದೆ. ಹಾಗಾಗಿ ನಿನ್ನ ಕಾರ್ಯ ಆಗಿಬಿಡುತ್ತೆ. ನಿನ್ನ ಕಾರ್ಯ ಏನು? ಹೆಂಡತಿ ಬೇಕು, ಸಂಪತ್ತು ಬೇಕು, ರಾಜ್ಯ ಬೇಕು, ವಾಲಿ ಸಾಯ್ಬೇಕು, ಎಲ್ಲಾ ಮುಗಿದು ಬಿಟ್ಟಿದೆ. ನನ್ನ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯ ಅಂತ ಸ್ವಲ್ಪ ಕಠೋರವಾಗಿ ರಾಮದೇವರು ಲಕ್ಷ್ಮಣನ ಮೂಲಕ ಸುಗ್ರೀವನಿಗೆ ಒಂದು ಸಂದೇಶವನ್ನ ಕಳಿಸ್ತಾರೆ. ಮುಂದಿನ ಶ್ಲೋಕ, ಇತೀಢ್ಯ ರಾಮೇಣ ಸಮೀರಿತೆ ತದಾ ಯಯೌ ಸ ಬಾಣಃ ಸಧನುಃ ಸ ಲಕ್ಷ್ಮಣಃ ದೃಷ್ಟ್ವೈವ ತಂ ತೇನ ಸಹೈವ ತಾಪನಿಃ ಭಯಾದ್ಯಯೌ ರಾಮ ಪದಾಂತಿಕಂ ತ್ವರನ್. ಪದಚ್ಛೇದ. ಇತಿ ಈಡ್ಯ ರಾಮೇಣ ಸಮೀರಿತೆ ತದಾ ಯಯೌ ಸ ಬಾಣಃ ಸಧನುಃ ಸಹ ಲಕ್ಷ್ಮಣಃ ದೃಷ್ಟ್ವಾ ಏವ ತಂ ತೇನ ಸಹ ಏವ ತಾಪನಿಃ ಭಯಾತ್ ಯಯೌ ರಾಮ ಪದಾಂತಿಕಂ ತ್ವರನ್. ವಾಲ್ಮೀಕಿ ರಾಮಾಯಣ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಯಾವ ಲಕ್ಷ್ಮಣ ಸುಗ್ರೀವರ ಅರಮನೆಗೆ ಬರ್ತಾ ಇದ್ದಾನೆ. ಅವನು ಬರ್ತಾ ಇರೋದು ನೋಡಿದರೆ ಸುತ್ತಮುತ್ತಲಿದ್ದಂತಹ ಕಪಿಗಳೆಲ್ಲವೂ ಕೂಡ ಹಾರಿ ಓಡಿ ಹೋಗ್ಬಿಟ್ಟುವಂತೆ. ಯಾಕೆಂದ್ರೆ ಪ್ರಳಯ ಕಾಲದ ಸೂರ್ಯನಂತೆ ಒಂದು ಭಯಾನಕವಾದಂತಹ ಒಂದು ಮುಖದಲ್ಲಿ ವರ್ಚಸ್ಸು, ಅಷ್ಟು ಸಿಟ್ಟು ಎಲ್ಲವನ್ನೂ ಕೂಡ ತುಂಬಿಕೊಂಡು ಕೈಲಿ ಬಿಲ್ಲು ಮಾಡಿ ಹಿಡ್ಕೊಂಡು ಬರ್ತಾ ಇದ್ದಾನೆ. ಅದನ್ನು ನೋಡಿದ ತಕ್ಷಣವೇನೆ ಹೇಗೆ ಕಪಿಗಳ ಕೋತಿಗಳಿಗೆ ಕಲ್ಲು ಹೊಡೆದ್ರೆ ಓಡೋಗ್ಬಿಡ್ತವೆ, ಹಾಗೆ ನೋಡಿದ ತಕ್ಷಣವೇನೆ ಎಲ್ಲ ಕಪಿಗಳು ಕೂಡ ಓಡೋಡಿ ಹೋಗ್ಬಿಟ್ಟುವಂತೆ. ಅಷ್ಟು ಭಯಾನಕವಾದಂತಹ ಲಕ್ಷ್ಮಣನನ್ನ ಯಾರು ಕೂಡ ನೋಡೇ ಇರಲಿಲ್ಲ ಅಷ್ಟು ದಿವಸ. ಆ ರೀತಿಯ ಅಂತಹ ನಾ ಹಿಂದಿನ ಅನೇಕ ಸಲ ನೋಡಿದಂತೆ ಲಕ್ಷ್ಮಣನಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ಆವಾಗ ರಾಮದೇವರು ಇತೀಡ್ಯ ರಾಮೇಣ ಸಮೀರಿತೆ ತದ, ಈ ರೀತಿಯಾಗಿ ರಾಮದೇವರು ಹೇಳಿದಾಗ ಲಕ್ಷ್ಮಣ ಏನ್ ಮಾಡಿದ? ಸಧನುಹು ಸ ಬಾಣಃ, ಧನು ಸಮೇತನಾಗಿ ಕೈಯಲ್ಲಿ ಬಿಲ್ಲು ಮತ್ತು ಬಾಣ ಎರಡನ್ನೂ ಕೂಡ ಹಿಡಿದುಕೊಂಡು ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋದಾಗಲೇನೆ ಸುಗ್ರೀವ ಏನ್ ಮಾಡಿದ? ಭಯಾದ್ಯಯು ರಾಮ ಪದಾಂತಿಕಂ ಎಲ್ಲ ಹೇಳ್ತಾನೆ. ಏನು ಯಾವ್ದಾದ್ರು ಹೇಳಿದ್ದು ರಾಮದೇವ ಅದೆಲ್ಲವನ್ನು ಕೂಡ ಹೇಳಿದಾಗ, ನಿನ್ನ ಸಂಹಾರ ಮಾಡೇ ಬಿಡ್ತಾನೆ ರಾಮ ಎಂಬುದಾಗಿ ಹೇಳಿದಾಗ, ಭಯಾದ್ಯಯು ರಾಮ ಪದಾಂತಿಕಂ ತ್ವರನ್. ಯಾವ ಸುಗ್ರೀವ ಆದಷ್ಟು ತ್ವರನ್ ಬೇಗ ಏನ್ ಮಾಡಿದ? ರಾಮ ಪದಾಂತಿಕಂ ಯಯೌ, ಭಯಾದ್ಯಯೋ ಹೆದರಿಕೆಯಿಂದಾಗಿ ರಾಮದೇವರ ಹತ್ತಿರಕ್ಕೆ ಬಂದ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಆಚಾರ್ಯರು ಒಂದು ಒಳ್ಳೆ ಪದವನ್ನು ಪ್ರಯೋಗ ಮಾಡಿದ್ದಾರೆ.
ತಾಪನಿಹಿ ಅಂತ. ತಾಪನಿಹಿ ಅಂತಂದ್ರೆ ಸುಗ್ರೀವನಿಗೆ ತಾಪನಿಹಿ ಅಂತ ಹೆಸರು ಅಂತೆ. ಯಾಕೆ ಅಂತಂದ್ರೆ ತಾಪ ಅಂದ್ರೆ ಬಿಸಿಲು. ತಾಪ ಅಂದ್ರೆ ಬಿಸಿಲು. ನಾ ಇವತ್ತು ಕೇಳ್ತೆ ತುಂಬಾ ಬಿಸಿಲಿಂದ ತಾಪ ಇದೆ ಅಂತ. ಸೊ ತಾಪ ಅಂದ್ರೆ ಬಿಸಿಲು. ತಾಪನ ಅಂದ್ರೆ ತಾಪವನ್ನು ತಂದು ಕೊಡುವಂಥವನು ಯಾರು? ಸೂರ್ಯ. ಆ ತಾಪನನ ಮಗ ಯಾರು? ತಾಪನಿ, ಸೂರ್ಯ. ಹೀಗೆ ಆಚಾರ್ಯರು ಆ ಶಬ್ದಗಳ ಚಮತ್ಕಾರ ನೇರವಾಗಿ ಸಹೈವ ಸುಗ್ರೀವ ಅಥವಾ ಸೂರ್ಯಜ ಅಂತ ಹೇಳ್ಬಿಡುವುದಾಗಿತ್ತು. ಆದರೆ ಅದು ಶಬ್ದಗಳ ಚಮತ್ಕಾರ ತೋರಿಸಲಿಕ್ಕೋಸ್ಕರ ವಿಶೇಷವಾಗಿ ತಾಪನಿಹಿ ಎಂಬುದಾಗಿ ಪದ ಪ್ರಯೋಗ ಮಾಡಿದ್ದಾರೆ. ಹಾಗೆ 23ನೇ ಶ್ಲೋಕ ನೋಡ್ಬೋದು ನಾವು. ಅಲ್ಲಿ ಘನಾಗಮಂ ಅಂತ ಹೇಳಿದ್ದಾರೆ. ಅದು ಮೇಲ್ನೋಟಕ್ಕೆ ನೋಡಿದ್ರೆ ಅರ್ಥನೇ ಆಗೋದಿಲ್ಲ. ಘನಾಗಮಂ ಅಂದ್ರೆ ಮಳೆಗಾಲ ಅಂತ. ಘನ ಅಂದ್ರೆ ಮೇಘ, ಅದು ಬರುವಂತಹ ಕಾಲ ವರ್ಷಕಾಲ, ಮಳೆಗಾಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಅನೇಕ ರೀತಿಯಾದಂತಹ ಒಂದು ಅಪರೂಪದ ಶಬ್ದಗಳನ್ನ ಸಂಸ್ಕೃತ ಸಾಹಿತ್ಯದಲ್ಲಿ ಇಲ್ಲಿಯವರೆಗೆ ಬಳಕೆಯಲ್ಲಿ ಇಲ್ಲದೇ ಇದ್ದಂತಹ ಅನೇಕ ರೀತಿಯ ಹೊಸ ಶಬ್ದಗಳನ್ನು ಆಚಾರ್ಯರು ನಮಗೆ ಅವರ ಸರ್ವಮೂಲ ಗ್ರಂಥಗಳಲ್ಲಿ ಅನೇಕ ರೀತಿ ಅನೇಕ ಕಡೆ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಇದು ಒಂದು ತಾಪನಿಹಿ ಅಂತ, ತಾಪವನ್ನು ಕೊಡುವಂತಹ ಸೂರ್ಯನ ಮಗ ಅಂತ. ಹೀಗೆ ಸುಗ್ರೀವ ರಾಮನ ಹತ್ತಿರಕ್ಕೆ ಬಂದ. ಮುಂದೆ ಆ ಒಂದು ಸೀತಾನ್ವೇಷಣೆಯ ಕಾರ್ಯ ಎಲ್ಲವೂ ಕೂಡ ಪ್ರಾರಂಭ ಆಗುತ್ತೆ. ಆ ಉಳಿದ ಚಿಂತನೆಯನ್ನ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ